ನಿನ್ನ ರಾತ್ರಿ ಮರ್ಡರ್ ಆಗಿದೆ ಸರ್. ಇದು ಹಳೆ ದಿವಸ ಇತ್ತು ಸರ್. ಎಲ್ಲರೂ ದೋಸ್ತರು ಒಂದು ಟೈಮ್ದಾಗ ಇವ್ರ ಹೋದ ಶಿವರಾತ್ರಿ ಜಾತ್ರೆಯಾಗ ಜಗಳ ಆಗಿತ್ತು ಸರ್. ಅದು ಜಗಳ ಆದಾಗ ಅವ್ರಿಗೆ ಇವ್ರು ಹೊಡೆದಿದ್ರು, ಇವ್ರು ಅವ್ರಿಗೆ ಹೊಡೆದಿದ್ರು, ಮುಗಿದಿತ್ತು ಸರ್. ಅದು ಮತ್ತೆಲ್ಲ ಕಾಂಪ್ರಮೈಸ್ ಲೆಕ್ಕದಾಗ ಮಾತಾಡ್ಕೊಂಡಿದ್ರು. ನಿನ್ನೆ ಅಚಾನಕ್ ರಾತ್ರಿ 12:30 1 ಗಂಟೆ ಸುಮಾರು ಆಗ್ಬಿಟ್ಟಿದೆ ಸರ್. ಪಾರ್ಟಿ ಅಂತ ಏನು ಕರೆದಿಲ್ಲ ಸರ್. ಇವ್ರು 3 ಜನ ಡ್ರಿಂಕ್ಸ್ ಮಾಡಕಂತ ಹೋಗ್ಯಾರ ಸರ್. ಬಾರಿ ಇವನ್ನ ನಮ್ಮ ತೀರ್ಕೊಂಡ ಸರ್ ಆಕಾಶ, ಅವನ ದೋಸ್ತರು ಸರ್. ಅವನ ದೋಸ್ತರು 2 ಜನ, ಒಬ್ಬ 3 ಜನ ಹೋಗ್ಯಾರ ಸರ್. ಅದರ ಅಚಾನಕ್ ಅವ್ರಿಗೆ ಹೆಂಗೆ ಗೊತ್ತಾಗಿತ್ತು ಗೊತ್ತಿಲ್ಲ, ಅಪೋಸಿಟ್ದವ್ರಿಗೆ ಅವ್ರು ಬಡ ಬಡ ಬಂದು ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಸರ್. ಹಲ್ಲೆ ಮಾಡಿದ್ರು ಇವ್ರು ಇಲ್ಲಿ ಇಷ್ಟ ಅದಾರ ಸರ್. ಪೊಲೀಸ್ ಇಲಾಖೆದವ್ರಿಗೆ ಬರೋಬ್ಬರಿ ಏನು ಪಾಠ ಕಲಿಸ್ಬೇಕು ಕಲಿಸ್ಯಾರ. ಅದೇ ರೀತಿ ಒಂದಿಷ್ಟು ಮಂದಿ ಅದಾರ ಸರ್. ಮೇನ್ ಆರೋಪಿನೂ ಅದಾನ ಸರ್. ಅದ್ರೊಳಗೆ ಅವನು ಹಿಡಿತೇವಂತೆ ನಮಗೆ ಭರೋಸಾ ಕೊಟ್ಟಾರ ಸರ್. ಮಾಧ್ಯಮ ಮುಖಾಂತರ ಇವ್ರು ಪೊಲೀಸ್ ಇಲಾಖೆಯವ್ರಿಗೆ ಮನವಿ ಮಾಡ್ಕೊಳ್ಳೋದು ಒಂದೇ ಸರ್. ಈಗ ಆಲ್ರೆಡಿ ನಾವು ಮನವಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆಗೆ ಅವ್ರಿಗೆ ಏನು ಪಾಠ ಕಲಿಸ್ಬೇಕು ಕಲಿಸ್ಯಾರ ಸರ್. ನಮ್ಮ ಕಣ್ಣು ಮುಂದೆ ಏನು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಕಾನೂನು ಸೂಕ್ತವಾಗಿ ಏನು ಅವ್ರು ಕ್ರಮ ತಗೋಬೇಕು ತೊಗೊಂಡಾರ ಸರ್. ಅದೇ ರೀತಿ ಇನ್ನು ಉಳಿದವ್ರಿಗೆ ಏನೈತಲ್ಲ ಸರ್, ಅದೇ ರೀತಿ ಅವ್ರಿಗೆ ಸೂಕ್ತ ಕ್ರಮ ತಗೊಂಡು ಇನ್ನು ಉಳಿದವ್ರಿಗೂ ಶಾಂತಿ ಕೊಡ್ಲಿ ಅಂತೇಳಿ ಕೇಳ್ಕೊಂತೀನಿ ಸರ್. ಅದಾರ ಸರ್. ಈಗ ಅವ ಬಾಜು ಇದ್ದವ, ಅವ ಹೊಡ್ತಾ ತಿನ್ನೋ ಮುಂದೆ ಏನೊಬ್ಬ ಹುಡುಗಿದ್ದಲ್ಲ ಸರ್. ಅವ ಹೇಳಿದ ಪ್ರಕಾರ ಒಂದು 5-6 ಮಂದಿ ಮ್ಯಾಲೆ ಇದ್ರು ಅಂತೇಳಿ ಹೇಳ್ಯಾನ ಸರ್. ಆ ಹುಡುಗ ಅವನಿಗೂ ಎನ್ಕ್ವೈರಿ ಮಾಡಕೊಂತಾರೆ ಸರ್. ನನ್ನ ಹೆಸರು ಪ್ರಮೋದ್ ಮಾನೆ ಅಂತೇಳಿ.